ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ಕರ್ನಾಟಕ ಆಂಧ್ರದ ನದಿ ಪಾತ್ರದಲ್ಲಿ ನೆರೆ ಭೀತಿ ಎದುರಾಗಿದೆ. ರೈತರಿಗೆ ಹೊಲ ಗದ್ದೆಗಳಿಗೆ ನೀರು ನುಗ್ಗುವಂತ ಆತಂಕ ಎದುರಾಗಿದೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆ ಕರ್ನಾಟಕ ಆಂಧ್ರದ ನದಿ ಪಾತ್ರದಲ್ಲಿ ಈಗ ನೆರೆ ಭೀತಿ ಎದುರಾಗಿರೋದು. ಯಾವ್ದು ನದಿ ಪಾತ್ರದ ಊರುಗಳು ಬರ್ತವೆ ಎಲ್ಲ ಕಡೆ ಕೂಡ ರೈತರಿಗೆ ಹೊಲ ಗದ್ದೆಗಳಿಗೆ ನೀರು ನುಗ್ಗುವಂತ ಆತಂಕ ಹೆಚ್ಚಾಗ್ತಿದೆ. ತುಂಗಭದ್ರಾ ನದಿ ತುಂಬಿದ್ದಕ್ಕೆ ರಾಯರ ಭಕ್ತರಿಗೆ ಒಂದ್ ಕಡೆ ಖುಷಿ. ಕಳೆದ ಬಾರಿ ಬರಗಾಲಕ್ಕೆ 2 ಬೆಳೆ ಕಳೆದುಕೊಂಡಿದ್ರು ಇಲ್ಲಿನ ರೈತರು. ಈ ಬಾರಿ 2 ಬೆಳೆ ಕೈ ಹಿಡಿಯುವಂತ ಕನಸಿದೆ. ಆದ್ರೆ ಈಗ ಒಂದಷ್ಟು ಆತಂಕ ಶುರುವಾಗಿದೆ. ಅಪಾರ ಪ್ರಮಾಣದ ನೀರು ಬರ್ತಾ ಇರೋದ್ರಿಂದ ಕೈಗೆ ಬರುವಂತ ಬೆಳೆ ಕೂಡ ಸಂಪೂರ್ಣ ನಾಶವಾಗುವಂತ ಭೀತಿ ಇದೆ. ಇದು ರೈತರಿಗೆ ಈ ಬಾರಿ ಖುಷಿ ಇತ್ತು, ಡ್ಯಾಮ್ ಫುಲ್ ಆಗಿತ್ತು ಅಂತ. ಆದ್ರೆ ಈಗ ಡ್ಯಾಮ್ನಿಂದ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಿರೋದ್ರಿಂದ ಈಗ ಸಹಜವಾಗಿ ಭಯ ಹೆಚ್ಚಾಗ್ತಿದೆ. ಕರ್ನಾಟಕ ಆಂಧ್ರ ನದಿ ಪಾತ್ರದಲ್ಲಿ ನೆರೆಯ ಭೀತಿ ಎದುರಾಗಿದೆ. 2 ಬೆಳೆ ಬರುವಂಥ ನಿರೀಕ್ಷೆಯಲ್ಲಿ ರೈತರಿದ್ದರು. ಆದರೆ ಈಗ ಆ ಬೆಳೆ ಕೂಡ ಕೊಚ್ಚಿ ಹೋಗುವಂಥ ಭಯ ಇದೆ. ಈ ಬಗ್ಗೆ ಭೀಮೇಶ್ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಿತ್ತೋಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ನೀರನ್ನು ಈಗಾಗಲೇ ನದಿಗೆ ಹರಿಬಿಡಲಾಗ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಆಂಧ್ರ ಪ್ರದೇಶ ಮತ್ತು ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಏನು ನದಿ ಪಾತ್ರದ ಹೊಲ ಗದ್ದೆಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಗ್ರಾಮಗಳಿಗೂ ಕೂಡ ಇದರ ಪರಿಣಾಮ ತಟ್ಟಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ನಾನು ಮಂತ್ರಾಲಯದಲ್ಲಿದ್ದೀನಿ. ತುಂಗಭದ್ರಾ ದಡದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನದಿ ತುಂಬ ಹರಿತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳ ಹಿಂದೆ ಇಷ್ಟು ಪ್ರಮಾಣದಲ್ಲಿ ನೀರು ಇರಲಿಲ್ಲ. ಆದರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರುವಂಥ ಕಾರಣಕ್ಕಾಗಿ ಅಲ್ಪ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿತ್ತು. ಆದರೆ ಗೇಟ್ ಸಮಸ್ಯೆ ಆಗಿರೋದ್ರಿಂದ ಹೆಚ್ಚುವರಿ ನೀರನ್ನು ಈಗಾಗಲೇ ನದಿಗೆ ಹರಿಬಿಡಲಾಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ ನದಿ ಪಾತ್ರದ ಹಳ್ಳಿಗಳಾಗಿರ್ಬೋದು ಮತ್ತು ಹೊಲ ಗದ್ದೆಗಳಿಗೆ ನೀರು ನುಗ್ಗುವಂಥ ಎಲ್ಲ ಭೀತಿ ಸದ್ಯ ಶುರುವಾಗಿರುವಂಥದ್ದು. ಒಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಂತ್ರಾಲಯದ ಭಕ್ತರು ಯಾವ ರೀತಿ ಖುಷಿಯಲ್ಲಿದ್ದಾರೆ ಅನ್ನುವಂಥದ್ದು. ಅಂದರೆ ಕಳೆದ ಬಾರಿ ನದಿಯಲ್ಲಿ ನೀರೇ ಇರಲಿಲ್ಲ, ಸಂಪೂರ್ಣವಾಗಿ ನದಿ ಬರಿದಾಗ ಹೋಗಿತ್ತು. ಹೀಗಾಗಿ ಪುಣ್ಯ ಸ್ನಾನ ಇಲ್ಲದೇನೆ ಭಕ್ತರು ಬಂದು ಎಲ್ಲೊಂದು ಕಡೆ ರಾಯರ ದರ್ಶನ ಮಾಡುವಂಥ ಅನಿವಾರ್ಯತೆ ಎದುರಾಗಿತ್ತು. ಆದರೆ ಈ ಬಾರಿ ನದಿ ತುಂಬಿ ಹರಿತಾ ಇದೆ, ಜೊತೆಗೆ ಹೆಚ್ಚುವರಿ ನೀರನ್ನು ಬಿಡ್ತಾ ಇರುವಂತಹ ಕಾರಣಕ್ಕಾಗಿ ಭಕ್ತರು ಸಂತೋಷದಿಂದ ಈ ಪುಣ್ಯ ಸ್ನಾನವನ್ನು ನದಿಯಲ್ಲಿ ಮಾಡ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇಲ್ಲೊಂದು ಕಡೆ ಖುಷಿ ವಿಚಾರ ಅಂತ ಅನ್ನೋದಾದರೆ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನದಿ ಏನು ಉಕ್ಕಿ ಹರಿತಾ ಇದೆ, ಇದರ ಮತ್ತೊಂದು ಭಾಗದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಕರ್ನಾಟಕದ ಗಡಿ ಭಾಗ, ಅಂದರೆ ರಾಯಚೂರು ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶ. ಅಲ್ಲಿ ಏನು ಜಮೀನುಗಳಿಗೆ ಕಾಣ್ತಾ ಇದ್ದಾವೆ, ಹೆಚ್ಚುವರಿ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ನೇರವಾಗಿ ನೀರು ಹೊಲ ಗದ್ದೆಗಳಿಗೆ ನುಗ್ಗುತ್ತೆ. ಕಳೆದ ಬಾರಿ 2 ಬೆಳೆಗಳನ್ನು ಕಳೆದುಕೊಂಡಿದ್ದಂಥ ರೈತರು ಬರಗಾಲದಿಂದ ಈ ಬಾರಿ ಎಲ್ಲೊಂದು ಕಡೆ ಒಳ್ಳೆ ನೀರಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಖುಷಿಯಾಗಿದ್ದರು. ಆದರೆ ಎಲ್ಲೊಂದು ಕಡೆ ಟಿಬಿ ಡ್ಯಾಮ್ನಲ್ಲಿ ಏನು ಸಮಸ್ಯೆ ಆಗಿದೆ, ಇದರಿಂದ ಹೆಚ್ಚುವರಿ ನೀರಿನಿಂದ ಮತ್ತೆ ಹೊಲ ಗದ್ದೆಗಳ ನೀರು ನುಗ್ಗಿದ್ರೆ ಎಲ್ಲೊಂದು ಕಡೆ ಮತ್ತೆ ನಮಗೆ ಬೆಳೆ ಹಾನಿ ಭಯ ಶುರುವಾಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಏನಂತಂದರೆ 2 ಬೆಳೆ ಆಗುವಷ್ಟು ನೀರು ಈಗಾಗಲೇ ಸ್ಟಾಕ್ ಆಗಿತ್ತು. ಆದರೆ ಎಲ್ಲೊಂದು ಕಡೆ ಕ್ರಸ್ಟ್ ಗೇಟ್ ಕಿತ್ತು ಹೋಗಿರುವಂಥ ಕಾರಣಕ್ಕಾಗಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ರೀತಿ ನೀರು ಪೋಲಾಗ್ತಾ ಇದೆ ಅನ್ನುವಂಥ ಆತಂಕ ಮತ್ತು ಅಳಲನ್ನು ತೋಡ್ಕೋತಾ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಟಿಬಿ ಡ್ಯಾಮ್ನಲ್ಲಿ ಒಂದು ಘಟನೆ ಆಗಿದೆ, ನಿಮಗೂ ಗೊತ್ತಿರುವಂಥದ್ದು, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸ್ವಾಮಿ, ಇದು ನಿನ್ನಿಂದ ನಾವು ಟಿ ವಿ ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. 2 ವರ್ಷದಿಂದ ನಮಗೆ ಬೆಳೆ ಇರಲಿಲ್ಲ. ಬೆಳೆ ಆಗ್ತದೆ ಅಂತ ನಂಬ್ಕೊಂಡಿದ್ದ ಅನ್ನದಾತರಿಗೆ ಈ ವರ್ಷ ಈ ಥರ ಜೋರು ಮಳೆ ಬಂದು ಸಾಲಕ್ಕೆ ನಾವು ತುಂಬಿ 2 ಬೆಳೆ ಬೆಳಿತೀವಿ ಅನ್ನೋ ನಿರೀಕ್ಷೆಲೇ ಇದ್ವಿ. ಆದರೆ ಟಿ ಬಿ ಡ್ಯಾಮ್ನ ಒಂದು ಗೇಟ್ ಮುರ್ಕೊಂಡಿದೆ ಅನ್ನೋ ಕಾರಣಕ್ಕೆ 1.25 ಲಕ್ಷ TMC ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಾ ಇದ್ದೀರಾ. ಈಗ ನಮಗೆ ಒಂದು ಕಡೆ ಬೆಳೆ ಆಗ್ತದೋ ಇಲ್ವೋ ಅನ್ನೋದು ಒಂದು ಅನ್ನದಾತರ ಅಳಲಾಗಿದೆ. ಇನ್ನೊಂದು ಕಡೆ ಡ್ಯಾಮ್ ಉಳಿನ ಉದ್ದೇಶಕ್ಕೋಸ್ಕರ 52 TMC ಅಷ್ಟು ನೀರು ಹೊರಬಿಡಲೇಬೇಕು ಅಂತ ತಜ್ಞರ ತಂಡ ಹೇಳಿರೋದ್ರಿಂದ ಈ ನೀವು ಒರೆಸ್ತಾ ಇರೋದು ಮುಖಾಂತರ ನೋಡಿದರೆ ಹೊಲಗದ್ದೆಗಳಿಗೆ ನಮಗೆ ಹಾನಿ ಆಗ್ತದೆ ಅನ್ನೋ ಭಯನೂ ಒಂದು ಕಡೆ ಇದೆ. ಮತ್ತು ರಾಯರ ಮಠಕ್ಕೆ ಬಂದಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗಿದೆ. ಸ್ನಾನ ಮಾಡ್ತಾರೆ, ಒಂದು ಆನಂದ ಸಂಭ್ರಮಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ. ಅಂದರೆ ಒಂದು ಕಡೆ ದುಃಖನೂ ಇದೆ, ಮತ್ತೊಂದು ಕಡೆ ಖುಷಿನೂ ಇದೆ ಖುಷಿನೂ ಇದೆ. ಈಗ ಇನ್ನೊಂದು ವಿಚಾರ ಸರ್, ಈಗ ತಾಂತ್ರಿಕ ಸಮಸ್ಯೆಯಿಂದ ಆಯ್ತಾ ಅನ್ನುವಂಥದ್ದು ರೈತರು ಎಲ್ಲೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಬ್ಬಂದಿ ನಿರ್ಲಕ್ಷ್ಯ ಅಂತ ಹೇಳಿ ಖಂಡಿತವಾಗಿಯೂ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೇಕು. 2 ವರ್ಷದಿಂದ ಡ್ಯಾಮು ತುಂಬದಲ್ಲೇ ಇದ್ದಾಗ ನೋಡ್ಬೋದಾಯ್ತಲ್ಲ, ಅದ್ರ ಬಗ್ಗೆ ಮಾಡ್ಬೋದಾಯ್ತಲ್ಲ. ಈಗ ತುಂಬಿದ ತಕ್ಷಣ ನೀರು ಏನೋ ಒಂದು ಆಸೆ ಇದ್ದಾಗ ಈ ಥರ ಆದಾಗ ನಮಗೆ ರೈತರಿಗೆ ನೋವೇ ಅಲ್ವೇ? ಇದು ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ರಾಯರ ಭಕ್ತರಿಗೆ ನದಿ ತುಂಬಿ ಹರಿತಾ ಇದೆ ಅನ್ನುವಂಥ ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆ ನದಿ ಪಾತ್ರದ ರೈತರೇನಿದ್ದಾರೆ ಎಲ್ಲೋ ಒಂದು ಕಡೆ ದುಃಖದಲ್ಲಿದ್ದಾರೆ, ಎಲ್ಲೊಂದು ಕಡೆ ನೀರು ನುಗ್ಗುತ್ತೆ ಅನ್ನೋಂಥ ಭಯದಲ್ಲಿದ್ದಾರೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರು ಇದರಲ್ಲಿ ಇದ್ದಾರೆ ಅವ್ರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಮಂತ್ರಾಲಯ.